ಅಪ್ಪು ಇದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪೂರ್ಣ ಪ್ರಮಾಣ ನಾಯಕರಾಗಿ ನಟಿಸಿದ ಮೊದಲ ಚಿತ್ರ. ಇದು ತೆರೆ ಕಂಡಿದ್ದು 26 ಏಪ್ರಿಲ್ 2002. ಇನ್ನು ಈ ಸಿನಿಮಾದ ನಿರ್ದೇಶಕರು ಪುರಿ ಜಗನ್ನಾಥ್. ಪೂರ್ಣಿಮಾ ಎಂಟರ್ಪ್ರೈಸಸ್ ನಲ್ಲಿ ತೆರೆ ಕಂಡ ಈ ಸಿನಿಮಾ ಪಾರ್ವತಮ್ಮ ರಾಜ್ಕುಮಾರ್ ಅವರೇ ನಿರ್ಮಾಣ ಮಾಡಿದ್ದರು. ಪುನೀತ್ ರಾಜ್ಕುಮಾರ್, ರಕ್ಷಿತಾ, ಅವಿನಾಶ್, ಶ್ರೀನಿವಾಸ್ ಮೂರ್ತಿ, ಸುಮಿತ್ರಾ, ಹೊನ್ನವಳ್ಳಿ ಕೃಷ್ಣ, ಬುಲೆಟ್ ಪ್ರಕಾಶ್, ವಿನಾಯಕ್ ಜೋಶಿ, ಸತ್ಯಜಿತ್, ಹೇಮಾಶ್ರೀ, ಅಶೋಕ್ ಹೀಗೆ ಹಲವಾರು ದೊಡ್ಡ ದೊಡ್ಡ ಕಲಾವಿದರನ್ನೇ ಈ ಸಿನಿಮಾ ಹೊಂದಿತ್ತು. ಅಷ್ಟೇ ಅಲ್ಲದೆ ಈ ಸಿನಿಮಾಗೆ ಮ್ಯೂಸಿಕ್ ಮಾಂತ್ರಿಕ ಗುರುಪ್ ಕಿರಣ್ ಅವರ ಸಂಗೀತ ಈಗಲೂ ಕೂಡ ಚಿತ್ರರಸಿಕರ ಮನಸ್ಸಲ್ಲಿ ಬೇರೂರಿದೆ. ಅವರ ಸಂಗೀತಕ್ಕೆ ಗೀತ ರಚನೆ ಅಂದ್ರೆ ಲಿರಿಕ್ಸ್ ಬರೆದಿದ್ದು ಹಂಸಲೇಖ, ಉಪೇಂದ್ರ, ಕೆ ಕಲ್ಯಾಣ್ ಹಾಗೂ ಶ್ರೀರಂಗ. ಈ ಸಿನಿಮಾ 2001ರಲ್ಲಿ ತೆರೆ ಕಂಡ ತೆಲುಗಿನ ಇಡಿಯಟ್ ಸಿನಿಮಾದ ರೀಮೇಕ್. ನಂತರ 2003ರಲ್ಲಿ ತಮಿಳಿನಲ್ಲಿ ದಮ್ ಹಾಗೂ 2006ರಲ್ಲಿ ಭೋಜ್ಪುರಿಯಲ್ಲಿ ಹೀರೋ ಹೆಸರಿನಲ್ಲಿ ರೀಮೇಕ್ ಆಗುತ್ತೆ. ಇನ್ನು ಕತೆಗೆ ಬರೋದಾದ್ರೆ, ಒಬ್ಬ ಕಾಲೇಜ್ ಹುಡುಗನಿಗೆ ಅದೇ ಕಾಲೇಜಿನ ಹುಡುಗಿ ಆಕ್ಸಿಡೆಂಟ್ ಆದಾಗ ಬ್ಲಡ್ ಕೊಡ್ತಾಳೆ. ಈ ಒಂದು ಕಾರಣಕ್ಕೆ ಅವನಿಗೆ ಅವಳ ಮೇಲೆ ಲವ್ ಆಗುತ್ತೆ. ಆದ್ರೆ ಹುಡುಗಿ ಪೊಲೀಸ್ ಕಮಿಷನರ್ ಮಗಳಾಗಿರ್ತಾಳೆ. ಹುಡುಗ ಅದೇ ಪೊಲೀಸ್ ಸ್ಟೇಷನ್ ನ ಒಬ್ಬ ಕಾನ್ಸ್ಟೇಬಲ್ ನ ಮಗ ಆಗಿರ್ತಾನೆ. ಇಬ್ರು ತಮ್ಮ ಪ್ರೀತಿನ ಉಳಿಸ್ಕೊಳ್ಳೋಕೆ ಮಾಡೋ ಹೋರಾಟ, ಹೊಡೆದಾಟ, ಹರಸಾಹಸದ ಕಥೆನೇ ಈ ಅಪ್ಪು ಸಿನಿಮಾ. ಆಗಿನ ಕಾಲಕ್ಕೆ ಈ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಒಂದು ವಿಶೇಷ ಏನಂದ್ರೆ, ಇಡಿಯಟ್, ಅಪ್ಪು ಮತ್ತು ದಮ್ ಈ 3 ಸಿನಿಮಾಗಳಲ್ಲೂ ಕೂಡ ರಕ್ಷಿತಾ ಅವರೇ ನಾಯಕ ನಟಿಯಾಗಿದ್ದರು. ಇನ್ನು ಅಪ್ಪು ಅವರ 50ನೇ ವರ್ಷದ ಹುಟ್ಟುಹಬ್ಬಕ್ಕೆ ಈ ಸಿನಿಮಾ ರಿಲೀಸ್ ಆಗಿದ್ದು 2 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿತ್ತು. ಇದು ಕರ್ನಾಟಕದಲ್ಲಿ ಪವರ್ ಸ್ಟಾರ್ಗೆ ಇರೋ ಒಂದು ಕ್ರೇಜ್. ಅಪ್ಪು ಮುಂದಿನ ಸಿನಿಮಾದಲ್ಲಿ ಅಭಿಯಾದ ಕಥೆನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ, ಸ್ಟೇ ಟ್ಯೂನ್. ಜೊತೆಗಿರದ ಜೀವ ಎಂದಿಗೂ ಜೀವಂತ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.